ಮುಂದುವರೆದ ಭಾಗ ಮುಗಿತಾ ಬಂಧನ ಭಾಗ 8. ಪ್ಲೀಸ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಕುಡಿದ ಮತ್ತಿನಲ್ಲಿ ತನ್ನದೇ ಅಸಹ್ಯವಾಗಿ ದಿಟ್ಟಿಸ್ತಿದ್ದ ಅಪರಿಚಿತ ವ್ಯಕ್ತಿಯನ್ನು ನೋಡಿ ಅಶ್ವಿನಿಗೆ ತೀವ್ರ ಅಸಮಾಧಾನವಾಯಿತು. ಆದರೂ ಇದು ಸಂಶೋಧನಾ ಸಂಸ್ಥೆಯಲ್ಲಿ ಅವಳ ಮೊದಲ ದಿನವಾಗಿದ್ದರಿಂದ ಅನಗತ್ಯ ಗಲಾಟೆ, ಪೊಲೀಸ್ ಕೇಸ್ ಅನ್ನೋ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳಲು ಅವಳು ಬಹುಶಃ ಇಷ್ಟಪಡ್ತಾ ಇರಲಿಲ್ಲ. ಸುರಕ್ಷಿತವಾಗಿ ಅಲ್ಲಿಂದ ಹೊರಡುವುದು ಒಳಿತೆಂದು ಭಾವಿಸಿ ಅವಳು ತನ್ನ ಕೋಪವನ್ನು ಹತ್ತಿಕ್ಕೊಂಡು ಅತ್ಯಂತ ಸೌಜನ್ಯದಿಂದಲೇ ಕ್ಷಮಿಸಿ ದಾರಿ ಬಿಡಿ ಅಂತ ಹೇಳಿ ಮುನ್ನಡೆಯಲು ಹೋದ್ಲು. ಅವಳ ಮಾತು ಮುಗಿಸಿದ ತಕ್ಷಣ ಅವಳ ಮುಂದೆ ತೂರಾಡುತ್ತಾ ನಿಂತಿದ್ದ ಆ ವ್ಯಕ್ತಿಯ ಮುಖದಲ್ಲಿ ಒಂದು ವಿಕೃತವಾದ ದುಷ್ಟ ನಗು ಮೂಡಿತು. ಅವನು ತೀರಾ ಹತ್ತಿರ ಬಂದು ಉತ್ಸಾಹಭರಿತ ಧ್ವನಿಯಲ್ಲಿ, ಹಲೋ ಸುಂದರ ಹುಡುಗಿ, ನಾನು ತುಂಬ ಒಳ್ಳೆಯವನು. ನನ್ನ ಜೊತೆ ಬಂದು ಸ್ವಲ್ಪ ಪಾನೀಯ ಸೇವಿಸಿ ನನ್ನನ್ನು ಸಂತೋಷಪಡಿಸಿದರೆ ನೀನು ಮಾಡಿದ ತಪ್ಪನ್ನು ನಾನು ಕ್ಷಮಿಸ್ತೇನೆ ಅಂತ ಅಸಭ್ಯವಾಗಿ ಲಬಲಬಿಸ್ತ. ಅಶ್ವಿನಿ ತನ್ನ ಹುಬ್ಬುಗಳನ್ನು ತೀವ್ರವಾಗಿ ಸುಕ್ಕುಗಟ್ಟಿಸ್ಕೊಂಡು ತನ್ನ ಮುಂದೆ ನಿಂತಿರುವ ವ್ಯಕ್ತಿ ಕುಡಿದ ಮತ್ತಿನಿಂದ ಸಂಪೂರ್ಣವಾಗಿ ತನ್ನ ಬುದ್ಧಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇತ್ತು. ಅವನ ಅಸಂಬದ್ಧ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವನ ಪಕ್ಕದಿಂದ ದಾಟಿ ಹೋಗಲು ಮುಂದಾದ್ಲು. ಅವಳು ಅವನ ಹತ್ತಿರ ಬರುತ್ತಿದ್ದಂತೆಯೇ ಆ ಕುಡುಕ ಮತ್ತೆ ಬಾಯಿ ಬಡಿದುಕೊಂಡು, ಹೋಗಬೇಡ ನನ್ನ ಸುಂದರ ರಾಜಕುಮಾರಿ, ನಾನು ನಿಜವಾಗಿಯೂ ಒಬ್ಬ ಶ್ರೀಮಂತ ವ್ಯಕ್ತಿ. ನಾನು ನನ್ನೊಂದಿಗೆ ಇರಲು ಒಪ್ಕೊಂಡ್ರೆ ಸಾಕು, ನೀನು ನನ್ನೊಂದಿಗೆ ಇರೋಕೆ ಒಪ್ಕೊಂಡ್ರೆ ಸಾಕು, ನಿನ್ನ ಇಡೀ ಜೀವನವನ್ನು ಅತ್ಯಂತ ಐಷಾರಾಮಿ ಕಳೆಯುವಂತೆ ನೋಡಿಕೊಳ್ಳುವ ಭರವಸೆ ನಾನು ನೀನು ಕೊಡ್ತೀನಿ ಅಂತ ಕೊಚ್ಚಿಕೊಂಡನು. ಅಷ್ಟಕ್ಕೆ ನಿಲ್ಲಿಸಿದ ಅವನು ಮತ್ತೆ ವಿಕೃತವಾಗಿ ನಗುತ್ತಾ ಅಶ್ವಿನಿಯನ್ನು ಮೇಲಿನಿಂದ ಕೆಳಗೆ ಅತ್ಯಂತ ಅಸಭ್ಯವಾಗಿ ಪರೀಕ್ಷಿಸಿದ. ಅಬ್ಬಾ, ನಿಜವಾದ ಸ್ವರ್ಗದ ಸೌಂದರ್ಯ ಅಂದರೆ ಇದೇನಾ? ಹೆಣ್ಣಿನ ಜೊತೆ ಇರುವುದು ಸ್ವರ್ಗದಲ್ಲಿರುವುದಕ್ಕಿಂತ ಕಡಿಮೆ ಇಲ್ಲ ಅಂತ ತೀರಾ ಕೀಳಾಗಿ ಮಾತಾಡ್ತಾನೆ. ಅವಳನ್ನು ನೋಡ್ತಿದ್ದಂಗೆ ಅವನಲ್ಲಿದ್ದ ಆಸೆಯ ಕಿಚ್ಚು ಹೆಚ್ಚಾಗಿ ಜಾಗಪ್ರಜ್ಞೆ ಮರೆತು ಅಶ್ವಿನಿಯ ಕೋಮಲವಾದ ಮುಖವನ್ನು ಮುಟ್ಟಲು ತನ್ನ ಕೊಳಕು ಕೈಯನ್ನು ಮುಂದಕ್ಕೆ ಚಾಚ್ತಾನೆ. ಅವನ ಅಪವಿತ್ರ ಕೈ ತನ್ನ ಮುಖದ ಹತ್ತಿರ ಬರುತ್ತಿರುವುದನ್ನು ಕಂಡ ತಕ್ಷಣ ಅಶ್ವಿನಿಯ ಕಣ್ಣುಗಳಲ್ಲಿ ತೀವ್ರವಾದ ಕೋಪದ ಜ್ವಾಲೆ ಹೊತ್ತಿ ಉರಿತಿತ್ತು. ಅವಳು ರೋಷದಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರಿದ್ಲು. ಸಂಶೋಧನಾ ಸಂಸ್ಥೆಯ ಮೊದಲ ದಿನವಾದ್ದರಿಂದ ಅವಳು ಅತ್ಯಂತ ಗೌರವಾನ್ವಿತ ಹಾಗೂ ಸೂಕ್ತವಾದ ಬಟ್ಟೆಗಳನ್ನು ಧರಿಸಿ ಕಾಲಿಗೆ ಐ ಹೀಲ್ಸ್ ಹಾಕಿದ್ಲು. ಅವನು ಪ್ರತಿಕ್ರಿಯಿಸುವ ಮುನ್ನವೇ ಅಶ್ವಿನಿ ತಕ್ಷಣವೇ ಚಿರತೆಯಂತೆ ಪಕ್ಕಕ್ಕೆ ಸರಿದು ತನ್ನ ಇಡೀ ದೇಹದ ಬಲವನ್ನು ಉಪಯೋಗಿಸಿ ಆ ಕುಡುಕನ ಹೊಟ್ಟೆಯ ಮಧ್ಯಭಾಗಕ್ಕೆ ಅತ್ಯಂತ ಜೋರಾಗೋದ್ಲು. ಅವಳ ಚೂಪಾದ ಐ ಹೀಲ್ಸ್ ಇಮ್ಮಡಿಯ ಹೊಡೆತದ ತೀವ್ರತೆಗೆ ಆ ಹೊಡೆತವು ಸಾಮಾನ್ಯ ಹೊಡೆತಕ್ಕಿಂತ 10 ಪಟ್ಟು ಹೆಚ್ಚು ಬಲವಾಗಿತ್ತು. ಕುಡಿದಿದ್ದ ಆ ವ್ಯಕ್ತಿ ತನಗೊಂದು ಇಂತಹ ಪ್ರತಿರೋಧ ಎದುರಾಗಬಹುದು ಅಂತ ಕಲ್ಪಿಸಿಕೊಂಡಿರಲಿಲ್ಲ. ಅವನು ಆ ಹೊಡೆತಕ್ಕೆ ರಕ್ಷಿಸಿಕೊಳ್ಳುವ ಮುನ್ನವೇ ಅವಳ ಕಾಲಿನ ಬೂಟು ಅವನ ಹೊಟ್ಟೆಯನ್ನು ಸೀಳುವಂತೆ ಬಡಿಯಿತು. ಏಟು ಬಿದ್ದ ತಕ್ಷಣ ಶ್ರೀಮಂತ ಕುಡುಕನ ಮುಖ ರಕ್ತಹೀನವಾಗಿ ಬೀಳಿಸಿಕೊಳ್ಳುತ್ತೆ. ಅವನು ನೋವಿನ ತೀವ್ರತೆಗೆ ಉಸಿರುಗಟ್ಟಿ ಹೊಟ್ಟೆಯನ್ನು 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಹಿಂದಕ್ಕೆ ಹಿಡಿದು ಬಲವಾಗಿ ನೆಲದ ಮೇಲೆ ಬೀಳ್ತಾನೆ. ನೆಲದ ಮೇಲೆ ಬಿದ್ದ ಆ ಒಬ್ಬ ಆಸೆ ಬುರುಕ ನೋವಿನಿಂದ ಅಲ್ಲನ್ನು ಕಡಿಯುತ್ತಾ ಒದ್ದಾಡುತ್ತಾ ತಲೆ ಎತ್ತುತ್ತಾನೆ. ಅವನ ಕಣ್ಣುಗಳು ಕೋಪ ಮತ್ತು ಅವಮಾನದಿಂದ ಕೆಂಡದಂತೆ ಕೆಂಪಗಾಗಿದ್ವು. ನೀನೊಬ್ಬ ನೀಚ ಮಹಿಳೆ, ನನ್ನನ್ನು ಇಷ್ಟೊಂದು ಜಗತ್ತಿನ ಮುಂದೆ ಅವಮಾನಿಸಲು ನಿನಗೆಷ್ಟು ಧೈರ್ಯ? ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ನಿನಗೆ ಗೌರವ ಸಲ್ಲಿಸಲು ಬಂದರೆ ನನ್ನನ್ನು ಒದೆಯಲು ನಿನಗೆಷ್ಟು ಧೈರ್ಯ ಬಂತೋ ಅಂತ ನೋವಿನಿಂದನೇ ಕಿರಿಚಾಡ್ದ. ಅಶ್ವಿನಿ ಅವನ ಆ ರೋದನೆಯನ್ನು ಕಂಡು ಕಿಂಚಿತ್ತೂ ಕರಗದೆ ಅವನ ಕಡೆಗೆ ಅತ್ಯಂತ ಅಸಹ್ಯದ ನೋಟ ಬೀರಿ ಅವನನ್ನು ಅಲ್ಲೇ ಬಿಟ್ಟು ಅವನ ಹಿಂದೆ ಮುನ್ನಡೆದ್ಲು. ಆದರೆ ಇದ್ದಕ್ಕಿದ್ದಂತೆ ಆ ಕುಡುಕ ನೆಲದ ಮೇಲಿಂದಲೇ ಹೋಟೆಲ್ನ ಕಾರಿಡಾರ್ ಕಡೆಗೆ ನೋಡಿ ಸಿಂಹದಂತೆ ಗರ್ಜಿಸ್ತಾನೆ. ಯಾರಿದ್ದೀರಾ ಅಲ್ಲಿ? ಬೇಗ ಇಲ್ಲಿಗೆ ಬನ್ನಿ. ಈ ಹುಡುಗಿ ನನ್ನ ಮೇಲೆ ದಾಳಿ ಮಾಡಿದ್ದಾಳೆ. ಇವಳನ್ನು ಹೀಗಲೇ ಹಿಡಿದು ನನ್ನ ರೂಮಿಗೆ ಎಳೆದುಕೊಂಡು ಹೋಗಿ. ಈ ದುರಹಂಕಾರದ ಹೆಣ್ಣನ್ನು ಇಂದು ರಾತ್ರಿ ಹೇಗೆ ನಿಗ್ರಹಿಸಬೇಕು ಎಂಬುದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ವಿಕೃತವಾಗಿ ಕೂಗ್ತಾನೆ. ಅವನು ಮಾತು ಮುಗಿಸಿದ ತಕ್ಷಣ ಹೋಟೆಲ್ನ ಮೂಲೆಯಲ್ಲಿ ಕಾಯ್ತಾ ಇರುವಂತಹ 2 ದಡ್ಡ ಕಾವಲುಗಾರರು ಅಂದರೆ ಬಾಡಿಗಾರ್ಡ್ಸ್ ತನ್ನ ಯಜಮಾನನ ಕಿರುಚಾಟವನ್ನು ಕೇಳಿ ಆಘಾತಕ್ಕೊಳಗಾಗಿ ತಕ್ಷಣವೇ ಓಡ್ಬರ್ತಾರೆ. ನನ್ನ ಬಗ್ಗೆ ಚಿಂತಿಸಬೇಡಿ ಮೂರ್ಖರೇ, ಮೊದಲು ಆ ಹುಡುಗಿಯನ್ನು ಹಿಡಿದು ಕರೆದುಕೊಂಡು ಬನ್ನಿ ಅಂತ ಅವನು ಗರ್ಜಿಸ್ತಾನೆ. ಯಜಮಾನನ ಆಜ್ಞೆಯಾಗುತ್ತಿದ್ದಂತೆಯೇ ಆ 2 ಕಾವಲುಗಾರರು ತಕ್ಷಣವೇ ಅಶ್ವಿನಿಯ ಕಡೆಗೆ ಹೆಜ್ಜೆ ಹಾಕ್ತಾರೆ. ಅವಳು ವೇಗವಾಗಿ ಹೆಜ್ಜೆ ಹಾಕ್ತಿದ್ದಾಗ ಅವಳ ಹಿಂದಿನಿಂದ ಅತ್ಯಂತ ವೇಗವಾಗಿ ಬರ್ತಿದ್ದಂತಹ ಆ ಬೂಟುಗಳ ಸದ್ದು ಕೇಳಿ ಅಶ್ವಿನಿಯ ಹೃದಯದ ಬಡಿತ ಒಂದು ಕ್ಷಣ ತೀವ್ರವಾಗಿ ಹೆಚ್ಚಾಯಿತು. ಅಪಾಯ ತೀರ ಹತ್ತಿರದಲ್ಲಿದೆ ಎಂದು ಅರಿತ ಅಶ್ವಿನಿ ಗಾಬರಿಯಾಗದೆ ಚುರುಕಾಗಿ ತನ್ನ ಹೆಗಲ ಮೇಲಿದ್ದ ಚೀಲದ ಒಳಗಡೆ ಕೈ ಹಾಕಿದ್ಲು. ಅವಳು ಸುರಕ್ಷತೆಗಾಗಿ ಇಟ್ಕೊಳ್ತಿದ್ದಂತಹ ಆ ರಹಸ್ಯ ಔಷಧಿಯ ಪುಡಿಯ ಬಾಟಲಿಯನ್ನು ಹೊರತೆಗೆದು ದಾಳಿಗೆ ಸಿದ್ಧಳಾದ್ಲು. ಅಶ್ವಿನಿ ತನ್ನ ಕೈಯಲ್ಲಿದ್ದಂತಹ ರಹಸ್ಯ ಔಷಧಿ ಬಾಟಲಿಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡು, ಆ ಮೂರ್ಖರು ಏನಾದರೂ ನನ್ನ ಹತ್ರ ಬಂದರೆ ಇವತ್ತು ಅವರಿಗೆ ಔಷಧಿ ಅಸಲಿ ರುಚಿ ಏನಂತ ತೋರಿಸಿ ಬಿಡ್ತೀನಿ ಅಂತ ಅವಳು ರೋಷದಿಂದ ತನ್ನೊಳಗೇನೆ ಪಿಸುಗುಡ್ತಾಳೆ.
ಅವಳು ತನ್ನ ಚೀಲದೊಂದಿಗೆ ಆ ಬಾಡಿಗಾರ್ಡ್ಗಳತ್ತ ತಿರುಗಲು ಸಿದ್ಧಳಾದ ಮುಂದಿನದೇ ಕ್ಷಣ ಅವಳನ್ನು ಮುಟ್ಟಲು ಕೈಚಾಚಿದ ಮೊದಲನೇ ಗಾರ್ಡ್ ಇದ್ದಕ್ಕಿದ್ದಂತೆ ಭೀತಿಯಿಂದ ರಕ್ತ ಎಪ್ಪುಗಟ್ಟುವಂತೆ ಕಿರುಚುತ್ತಾ ಗಾಳಿಯಲ್ಲಿ ತೇಲಿ ಅವಳ ಹಿಂದೆ ಹೋಗಿ ಬೀಳ್ತಾನೆ. ಅದರ ಮುಂದಿನ ಸೆಕೆಂಡು ಅಶ್ವಿನಿಗೆ ಅಲ್ಲಿ ಏನಾಗ್ತಿದೆ ಅಂತ ಗ್ರಹಿಸುವ ಮುನ್ನವೇ ಇನ್ನೊಬ್ಬ ಗಾರ್ಡ್ ಸಹ ಅದೇ ರೀತಿಯಾಗಿ ಜೋರಾಗಿ ಕಿರುಚುತ್ತಾ ಅವಳ ಕಣ್ಣ ಮುಂದಿನಿಂದ ಮಾಯವಾಗಿ ನೆಲಕ್ಕೆ ಅಪ್ಪಳಿಸ್ತಾನೆ. ಅಶ್ವಿನಿ ಸಂಪೂರ್ಣವಾಗಿ ಗಾಬರಿಯಾದ್ಲು. ಯಾರೋ ಒಬ್ಬ ಶಕ್ತಿಶಾಲಿ ವ್ಯಕ್ತಿ ತನ್ನ ಬೆನ್ನ ಹಿಂದೆ ನಿಂತು ಕಾವಲುಗಾರರನ್ನ ಸೆರೆ ಬಡಿತಾ ಇರೋದನ್ನು ಅವಳು ಅರಿತುಕೊಂಡ್ಳು. ಅವಳು ದಿಢೀರನೆ ಹಿಂದೆ ತಿರುಗಿ ನೋಡಿದಾಗ ಕೇವಲ ಕೆಲವು ಹೆಜ್ಜೆಗಳ ದೂರದಲ್ಲಿ ಅತ್ಯಂತ ಗಂಭೀರವಾಗಿ ಸಿಂಹದಂತೆ ನಿಂತಿದ್ದ ಆ ಬೃಹತ್ ತೇಜಸ್ಸಿನ ಆಕೃತಿ ಅವಳ ಕಣ್ಣಿಗೆ ಬಿತ್ತು. ಅವನನ್ನು ಕಂಡ ತಕ್ಷಣ ಅಶ್ವಿನಿಯ ಹೃದಯ ಭಾರವಾಯಿತು. ಅವಳ ಇಡೀ ಮನಸ್ಸು ಒಮ್ಮಿಂದೊಮ್ಮೆಗೆ ಸ್ಫೋಟಗೊಳ್ಳುವಂತೆ ಭಾಸವಾಯಿತು. ಕಣ್ಣೆದುರು ನಿಂತಿದ್ದ ಆ ವ್ಯಕ್ತಿಯನ್ನು ನೋಡಿ ಅವಳಿಗೆ ತಕ್ಷಣವೇ ತಿರುಗಿ ಆ ಸ್ಥಳದಿಂದ ಎಲ್ಲಾದರೂ ದೂರ ಓಡಿ ಹೋಗಿಬಿಡಬೇಕು, ಕಣ್ಣಿಗೆ ಕಾಣದ ಹಾಗೆ ಎಲ್ಲಾದರೂ ಹೊರಟೋಗೋಣ ಅಂತಲೂ ಅನ್ನಿಸ್ತು. ಅಲ್ಲಿ ನಿಂತದ್ದು ಬೇರೆ ಯಾರೂ ಅಲ್ಲ, ಅವಳ ಮಾಜಿ ಗಂಡ ಸುಹಾಸ್. ತನ್ನ ಕಟ್ಟುನಿಟ್ಟಿನ ಗಂಭೀರ ಮುಖಭಾವದೊಂದಿಗೆ ಅತ್ಯಂತ ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಿದಂತಹ ರಾಯಲ್ ಸೂಟನ್ನು ಧರಿಸಿದ್ದ. ಅವನ ಕಾಲರ್ ಸುತ್ತಲಿನ ಕೆಲವು ಗುಂಡಿಗಳು ಬಿಚ್ಚಲ್ಪಟ್ಟಿದ್ವು. ಅವನು ಪಾದಚಾರಿ ಮಾರ್ಗದ ಕಾರಿಡಾರ್ನಲ್ಲೇ ಜಗತ್ತನ್ನೇ ಆಳುವವನಂತೆ ನಿಂತು ತನ್ನ ಮುಖದ ಮುಂದೆ ನಿಂತಿದ್ದ ಮಹಿಳೆಯನ್ನು ಕಣ್ಣಿಕ್ಕದೆ ತೀವ್ರವಾಗಿ ದಿಟ್ಟಿಸ್ತಿದ್ದಾನೆ. ವಾಸ್ತವವಾಗಿ ಅವನು ಅದೇ ಹೋಟೆಲ್ನ ಒಂದು ಪ್ರಮುಖ ವ್ಯಾಪಾರ ಭೋಜನದಲ್ಲಿದ್ದನು. ಆದರೆ ಒಳಗಿನ ಆ ಕೃತಕ ವಾತಾವರಣದಲ್ಲಿ ಇರುವುದು ಅವನು ಕಿಂಚಿತ್ತೂ ಇಷ್ಟ ಆಗದೆ ಅವನು ಸ್ವಲ್ಪ ನಿರಾಳವಾಗಬೇಕು ಅಂತ ಹೊರಗೆ ಬರೋಕ್ಕೆ ನಿರ್ಧರಿಸ್ತಾನೆ ಹೊರತು ತನ್ನ ಪ್ರಾಣದಂತಿದ್ದ ಅಶ್ವಿನಿಯನ್ನು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಭೇಟಿ ಆಗ್ತೇನೆ ಅಂತ ಅವನು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಇದು ನಿಜವಾಗಿಯೂ ಅವಳೇ, ನನ್ನ ಅಶ್ವಿನಿ ಎಂದು ಅವನು ತನ್ನೊಳಗೆ ಭಾವೋದ್ವೇಗದಿಂದ ಯೋಚಿಸ್ತಾನೆ. ಅವಳನ್ನು ದಿಟ್ಟಿಸ್ತಿದ್ದ ಹಾಗೆ ಅವನ ಕಣ್ಣುಗಳಲ್ಲಿದ್ದ ನೋಟ ಮತ್ತಷ್ಟು ಕತ್ತಲೆಯಾಯಿತು. ಅದರಲ್ಲಿ ಕೋಪ ಮತ್ತು ವಿರಹದ ಜ್ವಾಲೆ ಎದ್ದು ಕಾಣಿಸ್ತಾ ಇತ್ತು. ಅವಳು ತನ್ನನ್ನು ಕಂಡು ಮತ್ತೆ ಓಡಿ ಹೋಗಲು ಪ್ರಯತ್ನಿಸುವ ಮುನ್ನವೇ ಅವಳನ್ನು ತಡೆಯಲು ಏನೋ ಹೇಳಲು ಬಯಸ್ತಾ ಅವನು ತನ್ನ ಹುಬ್ಬುಗಳನ್ನು ತೀವ್ರವಾಗಿ ಸುಕ್ಕುಗಟ್ಟಿಸಿ ಸೀದಾ ಅವಳ ಕಡೆಗೆ ಧಾವಿಸ್ತಾನೆ. ಅವನು ಬಿರುಗಾಳಿಯಂತೆ ಬಂದು ಅಶ್ವಿನಿ ತಪ್ಪಿಸಿಕೊಳ್ಳದಂತೆ ಅವಳ ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅಷ್ಟರಲ್ಲಾಗಲೇ ಅಶ್ವಿನಿ ತೀವ್ರವಾಗಿ ಉದ್ವಿಗ್ನಳಾಗಿದ್ಲು. ಅವಳ ಎದೆಯ ಜೋರಾದ ಬಡಿತ ಅವಳಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವನು ಅಷ್ಟೊಂದು ವೇಗವಾಗಿ ಬಂದು ತನ್ನನ್ನು ಯಾವಾಗ ಹಿಡಿದುಕೊಂಡನೆಂದು ಅವಳಿಗೆ ತಿಳಿಯಲೇ ಇಲ್ಲ. ಅವನ ಈ ಹಠಾತ್ ಬಲವಾದ ಹಿಡಿತವು ಅವಳನ್ನು ಸಂಪೂರ್ಣವಾಗಿ ಆಶ್ಚರ್ಯಗೊಳಿಸಿತು. ಅವಳು ಇದ್ದ ಜಾಗದಲ್ಲೇ ಹೆಪ್ಪುಗಟ್ಟಿದಂತೆ ನಿಂತುಬಿಟ್ಲು. ಅವಳ ಮನಸ್ಸಿನಲ್ಲಿ 6 ವರ್ಷಗಳ ಹಿಂದಿನ ನೂರಾರು ನೆನಪುಗಳು, ಆಲೋಚನೆಗಳು ತೀವ್ರವಾಗಿ ಓಡಾಡಲಾರಂಭಿಸಿದ್ವು. ಅಶ್ವಿನಿ, ನೀನು ಇನ್ನು ಎಷ್ಟು ದಿನ ನನ್ನಿಂದ ಹೀಗೆ ಓಡಿ ಹೋಗೋಕ್ಕೆ ಸಾಧ್ಯ? ಯಾಕೆ ಓಡಿ ಹೋಗಬಾರ್ದು ನೀನು ಎಂದು ಆ ವ್ಯಕ್ತಿಯ ತೀವ್ರ ಕೋಪ ಮತ್ತು ಅಧಿಕಾರದ ಧ್ವನಿ ಅವಳ ಕಿವಿಯ ತೀರ ಹತ್ತಿರದಲ್ಲಿ ಕೇಳಿಸ್ತು. ಅಶ್ವಿನಿ ಕೊನೆಗೂ ಆ ಧ್ವನಿಯನ್ನು ಕೇಳಿ ಪ್ರಜ್ಞೆಗೆ ಬಂದಳು ಮತ್ತು ಸಹಜವಾಗಿ ಅವನ ಹಿಡಿತದಿಂದ ಮುಕ್ತಲಾಗಲು ಒದ್ದಾಡಿದ್ಲು. ಅವಳ ಚಲನವಲನಗಳನ್ನು ತಕ್ಷಣವೇ ಗ್ರಹಿಸಿದ ಸುಹಾಸ್ ಅವಳು ಮತ್ತೊಮ್ಮೆ ತನ್ನ ಕೈಯಿಂದ ತಪ್ಪಿಸ್ಕೊಳ್ಳೇಬಾರದು ಅಂತ ಹೇಳಿ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸ್ತಾ. ಬಿಡಿ, ನನ್ನ ಕೈ ಬಿಡಿ ಅಂತ ಅವಳು ಜೋರಾಗಿ ಕೂಗಿದ್ಲು. ಅಶ್ವಿನಿ ಈಗ ಹಳೆಯ ಹೆದರಿಕೆಯನ್ನೆಲ್ಲ ಬಿಟ್ಟು ಮೊಂಡುತನದಿಂದ ನೇರವಾಗಿ ತಿರುಗಿ ಅವನ ತೀಕ್ಷ್ಣ ಕಣ್ಣುಗಳನ್ನು ಎದುರಿಸಿದ್ಲು. ಕೈ ಬಿಡಬೇಕಾ ಅಂತ ಸುಹಾಸ್ ಹಲ್ಲುಗಳನ್ನು ಬಿಗಿದುಕೊಂಡು ಕೆಂಡದಂತಹ ಧ್ವನಿಯಲ್ಲಿ ಮರುಪ್ರಶ್ನಿಸ್ತಾನೆ. ಅವನ ಪ್ರತಿಯೊಂದು ಮಾತುಗಳು ಕಷ್ಟಪಟ್ಟು ಹೊರಬರುತ್ತಿರುವಂತೆ ಭಾಸವಾಯಿತು. ಅವನು ಅವಳನ್ನು ತೀವ್ರವಾಗಿ ಪ್ರೀತಿ ಮತ್ತು ಸಿಟ್ಟಿನ ಮಿಶ್ರಣದಿಂದ ದಿಟ್ಟಿಸ್ತಾ ಇದ್ದ. ಅವರಿಬ್ಬರು 6 ವರ್ಷಗಳ ಹಿಂದೆ ಕೊನೆಯ ಬಾರಿಗೆ ಭೇಟಿಯಾಗಿದ್ದರು. ಈಗ ಅಶ್ವಿನಿಯ ಮುಖದಲ್ಲಿ ವಯಸ್ಸಾದ ಸಣ್ಣ ಲಕ್ಷಣಗಳು ಕಾಣ್ತಿದ್ರು. ಅವಳು ಹಿಂದಿಗಿಂತಲೂ ಹೆಚ್ಚು ಸುಂದರವಾಗಿ ಪ್ರಬುದ್ಧವಾಗಿ ಕಾಣ್ತಾ ಇದ್ಲು. ಆದರೆ ಈಗ ಅವಳ ಮುಖದಲ್ಲಿ ಸುಹಾಸನಿಗೆ ನೆನಪಿದ್ದ ಆ ಹಳೆಯ ವಿಧೇಯತೆ, ಸೌಮ್ಯ ಸ್ವಭಾವ, ಆ ಕರುಣಾಮಯಿ ಮುಖ ಇರಲಿಲ್ಲ. ಹಿಂದೆ ಅವಳು ಅವನ ಪ್ರತಿಯೊಂದು ಮಾತಿಗೂ ವಿಧೇಯಳಾಗಿ ತಲೆ ತಗ್ಗಿಸ್ತಾ ಇದ್ಲು. ಆದರೆ ಈಗ ಅವಳ ಕಣ್ಣುಗಳಲ್ಲಿ ಹೆಚ್ಚು ಗಾಂಭೀರ್ಯ, ಆತ್ಮವಿಶ್ವಾಸ, ಸಾಧನೆಯ ಗಂಭೀರತೆ ಎದ್ದು ಕಾಣ್ತಾ ಇತ್ತು. ನೀನು ನನ್ನನ್ನು ಬಿಟ್ಟು ಮತ್ತೆ ತಪ್ಪಿಸ್ಕೊಳ್ಬಹುದು ಅಂತ ಭಾವಿಸ್ತೀಯ ಅಶ್ವಿನಿ ಅಂತ ಅವನು ಗಂಭೀರವಾಗಿ ಕೇಳ್ತಾನೆ. ಅಶ್ವಿನಿಯ ಹೃದಯ ಒಳಗೊಳಗೆ ನಡಕ್ತಾ ಇತ್ತು. ಅವಳು ಅವನ ಪ್ರಶ್ನೆಗೆ ಏನೋ ಕಟುವಾದ ಉತ್ತರ ನೀಡಲು ಬಾಯನ್ನು ತೆರೀತಾಳೆ. ಆದರೆ ಸುಹಾಸ್ ಅವಳಿಗೆ ಮಾತನಾಡಲು ಯಾವುದೇ ಅವಕಾಶವನ್ನು ನೀಡಲಿಲ್ಲ. ಅವನ ಈ ರೌದ್ರಾವತಾರವನ್ನು ನೋಡಿ ಅವನ ಬೆನ್ನ ಹಿಂದೆ ನಿಂತಿದ್ದ ಕವಿನ್ಗೆ ಸಹ ತನ್ನ ಯಜಮಾನ ಇವತ್ತು ಎಷ್ಟು ಅಪಾಯಕಾರಿಯಾಗಿದ್ದಾನೆ ಎಂಬುದು ಚೆನ್ನಾಗಿ ಅರ್ಥವಾಯಿತು. ಸುಹಾಸ್ ತನ್ನ ಬೆನ್ನಿಂದೆ ನಿಂತಿರೋ ಕವಿನ್ ಕಡೆಗೆ ನೋಡಿ ಅತ್ಯಂತ ಕಠಿಣ ಸ್ವರದಲ್ಲಿ ಈ ಎಲ್ಲ ನೀಚು ಜನರನ್ನು ತಕ್ಷಣವೇ ಇಲ್ಲಿಂದ ಹೊರಗೆಸಿ ಎಂದು ಗರ್ಜಿಸುತ್ತಾ ಆದೇಶಿಸ್ತಾನೆ.
ಅಶ್ವಿನಿಗೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಲು ಸ್ವಲ್ಪ ಸಮಯ ನೀಡಿದ ಅವನು ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದುಕೊಂಡು ಹತ್ತಿರದಲ್ಲೇ ಇದ್ದ ಒಂದು ಖಾಸಗಿ ಕೋಣೆ ಪ್ರೈವೇಟ್ ರೂಮ್ ಒಳಗಡೆ ತುಂಬ ಬಲವಂತವಾಗಿ ಎಳೆದುಕೊಂಡು ಹೋಗ್ತಾನೆ. ಈ ಒಂದು ಸುಹಾಸ್ನ ವರ್ತನೆಯಿಂದ ಅಶ್ವಿನಿಗೆ ತೀವ್ರ ಆತಂಕ, ಭಯದ ಭಾವನೆ ಉಂಟಾಯಿತು. ಅವಳು ಬಲವಾದ ಹಿಡಿತದಿಂದ ಮುಕ್ತಳಾಗಲು ಎಷ್ಟೇ ಒದ್ದಾಡಿದರೂ ಕೂಡ, ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವನ ಅಸಾಧ್ಯ ಬಲದ ಮುಂದೆ ಅವಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಕೋಣೆಯ ಕಡೆಗೆ ಹೋಗುವ ಗಡಿಬಿಡಿಯಲ್ಲಿ ಅವಳು ಕಾಲು ಹಿಡವಿ ಬೀಳುವಂತಾದರೂ ಕೂಡ ಅವನು ಕಿಂಚಿತ್ತೂ ಕರಗದೆ ಅವಳನ್ನು ಕೋಣೆಯ ಒಳಗಡೆ ಎಳೆದುಕೊಂಡು ಹೋಗಿ ಬಾಗಿಲನ್ನು ಮುಚ್ಚುತ್ತಾನೆ. ಕೋಣೆಯೊಳಗೆ ಬಂದ ತಕ್ಷಣ ಅಶ್ವಿನಿ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ಳು. ಯಾವುದಕ್ಕೂ ಹೆದರಬೇಡ ಅಶ್ವಿನಿ, ಧೈರ್ಯವಾಗಿರು ಅಂತ ತನ್ನೊಳಗೆ ಯೋಚಿಸಿದ್ಲು. ಆ ಆಲೋಚನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವಳು ಒಂದು ಸುದೀರ್ಘವಾದ ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಗಾಬರಿಯನ್ನು ಮರೆಮಾಚಿ ಅತ್ಯಂತ ಸದ್ದಿಲ್ಲದೆ ಗಂಭೀರವಾಗಿ ಹೇಳಿದ್ಲು, ಸುಹಾಸ್, ದಯವಿಟ್ಟು ಮೊದಲು ನನ್ನನ್ನು ಹೋಗೋಕೆ ಬಿಡಿ. ನಿಮಗೆ ನನ್ನ ಬಳಿ ಏನಾದರೂ ಹೇಳುವುದಿದ್ದರೆ ಅಥವಾ ಕೇಳುವುದಿದ್ದರೆ ನಾವು ಶಾಂತವಾಗಿ ಕುಳಿತು ಮಾತನಾಡಬಹುದು. ಅವಳ ಬಾಯಿಯಿಂದ ಅಷ್ಟೊಂದು ಶಾಂತ ಹಾಗೂ ಪ್ರಬುದ್ಧವಾದ ಸ್ವರವನ್ನು ಕೇಳಿ ಸುಹಾಸ್ ಒಂದು ಕ್ಷಣ ತೀವ್ರವಾಗಿ ದಿಗ್ಭ್ರಮೆಗೊಳ್ತಾನೆ. ಹಿಂದೆ ತನ್ನ ಧ್ವನಿ ಕೇಳಿದರೆ ನಡುಗ್ತಿದ್ದ ಹುಡುಗಿ ಇಂದು ಇಷ್ಟೊಂದು ಧೈರ್ಯವಾಗಿ ಪ್ರಬುದ್ಧವಾಗಿ ಮಾತಾಡ್ತಾ ಇರೋದಂತ ನೋಡಿ ಅವನಿಗೆ ಬಹಳ ಆಶ್ಚರ್ಯವಾಗುತ್ತೆ. ಸ್ವಲ್ಪ ಸಮಯದ ನಂತರ ಒಂದು ಹೆಜ್ಜೆ ಹಿಂದಕ್ಕೆ ಸರಿತಾನೆ. ಆದರೆ ಅವಳ ಕೈಯನ್ನು ಮಾತ್ರ ಅವನು ಬಿಡಲೇ ಇಲ್ಲ. ಸುಹಾಸ್ ಸ್ವಲ್ಪ ಹಿಂದೆ ಸರಿದಿದ್ದರಿಂದ ಅಶ್ವಿನಿ ಮಾನಸಿಕವಾಗಿ ನಿರಾಳಲಾಗ್ತಾಳೆ ಮತ್ತು ಅವಳ ಮುಖಭಾವವು ಈಗ ಹೆಚ್ಚು ಶಾಂತವಾಯಿತು. ಅವಳ ಮುಖಭಾವದಲ್ಲಿನ ಆ ಬದಲಾವಣೆ ಮತ್ತು ನಿರ್ಭೀತತೆಯನ್ನು ನೋಡಿದ ಸುಹಾಸ್ ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ, ನಿನಗೆ ನನ್ನ ಬಳಿ ಹೇಳಲು ಏನೂ ಇಲ್ವೇ ಅಶ್ವಿನಿ ಅಂತ ಕಟುವಾಗಿ ಕೇಳ್ತಾನೆ. ಅಶ್ವಿನಿ ಈಗಾಗಲೇ ಮಾನಸಿಕವಾಗಿ ಎಲ್ಲವನ್ನು ಎದುರಿಸಲು ಸಿದ್ಧಳಾಗ್ತಾ ಇದ್ದಾಳೆ. ಆದ್ದರಿಂದ ಅವನ ಆ ಬೆದರಿಕೆಯ ಮಾತುಗಳು ಅವಳ ಹೃದಯ ಮತ್ತು ಈ ಬಾರಿ ನಡಗಲೇ ಇಲ್ಲ. ಅವಳು ಯಾವುದೇ ಭಾವನೆಗಳಿಲ್ಲದೆ ದೂರ ಹಾಗೂ ತಣ್ಣನೆಯ ಸ್ವರದಲ್ಲಿ ಹೀಗೆ ಹೇಳಿದ್ಲು, ಮಿಸ್ಟರ್ ಸುಹಾಸ್, ಕಾನೂನುಬದ್ಧವಾಗಿ ನಾವು ಪರಸ್ಪರ ಡೈವೋರ್ಸ್ ಪಡೆದು ಇಂದಿಗೂ ಬರ್ತಿ 6 ವರ್ಷಗಳೇ ಕಳೆದು ಹೋಗಿದೆ. ಹೀಗಿರುವಾಗ ಈಗ ನಾನು ನಿಮಗೆ ಹೊಸದಾಗಿ ಹೇಳಲು ಏನೂ ಉಳಿದಿಲ್ಲ ಅಲ್ವಾ ಅಂತ ನಾನು ಭಾವಿಸ್ತೀನಿ. ಅವಳು ತನ್ನ ವಾಕ್ಯಗಳನ್ನು ಮುಗಿಸಿದ ತಕ್ಷಣ ಸುಹಾಸ್ನ ಕೋಪ ನೆತ್ತಿಗೇರಿತು. ಆವೇಶದಿಂದ ಅವನು ತಕ್ಷಣವೇ ಅವಳ ದವಡೆಯನ್ನು ತನ್ನ ಕೈಯಿಂದ ಅತ್ಯಂತ ಬಿಗಿಯಾಗಿ ಹಿಡಿದುಕೊಂಡ. ಅವನ ಆ ಹಠಾತ್ ದಾಳಿಯಿಂದಾಗಿ ಅವಳು ನೋವಿನಲ್ಲೇ ನೇರವಾಗಿ ಅವನ ಕೆಂಡದಂತಹ ನೋಟವನ್ನು ಎದುರಿಸಬೇಕಾಯಿತು. ಈಗ ನೀನು ನನ್ನನ್ನು ಏನಂತ ಕರೆದೆ ಎಂದು ಅವನು ಹಲ್ಲು ಕಡಿಯುತ್ತಾ ಕೇಳ್ದ. ಸುಹಾಸ್ನ ಕಣ್ಣುಗಳು ತೀವ್ರವಾದ ಕೋಪದಿಂದ ಹುರಿತಾನೇ ಇದ್ವು. ಯಾವುದೇ ಕ್ಷಣದಲ್ಲಿ ಕಣ್ಣುಗಳಿಂದ ಕಿಡಿಗಳು ಆರಬಲ್ಲವು ಎಂಬಂತೆ ರೌದ್ರಾವತಾರವಿತ್ತು. ಅಶ್ವಿನಿ ನೋವಿನಿಂದ ಬಳಲ್ತಿದ್ರೂ ಕೂಡ ತನ್ನ ತೀಕ್ಷ್ಣ ನೋಟವನ್ನು ಬಿಟ್ಟರೆ ಅವನ ಪ್ರಶ್ನೆಗೆ ಮರು ಉತ್ತರವಾಗಿ ಒಂದು ಮಾತನ್ನು ಆಡದೆ ಮೌನಕ್ಕೆ ಶರಣಾದ್ಲು. ಅವಳ ದಿವ್ಯ ಮೌನವನ್ನು ಸುಹಾಸ್ ಮತ್ತಷ್ಟು ಕೋಪಗೊಂಡ. ಆದರೆ ಸುಹಾಸ್ನಿಗೆ ಅಶ್ವಿನಿಯ ಮನಸ್ಸಿನ ಒಳಗಿನ ಆಕ್ರೋಶ ತಿಳಿತಾ ಇರಲಿಲ್ಲ. ಅವಳು ತನ್ನ ಮನಸ್ಸಿನಲ್ಲೇ ಅವನ ವಿರುದ್ಧ ರೋಷದಿಂದ ಕುದಿತಾ ಇದ್ಲು. ಅವನು ಯಾಕೆ ಹೀಗೆ ನನ್ನ ಮುಂದೆ ಬಂದು ಹೀಗೆ ಅಧಿಕಾರ ಚಲಾಯಿಸ್ತಾ ಮಾತಾಡ್ತಿದ್ದಾನೆ? ಅಂದು ನನ್ನ ಕರುಳಿನ ಕುಡಿಯನ್ನು, ನನ್ನ ಮುದ್ದಿನ ಮಗಳನ್ನು ಅನಾಥಳನ್ನಾಗಿ ಬೀದಿಯಲ್ಲಿ ಬಿಟ್ಟು ಹೋದ ಈ ವ್ಯಕ್ತಿ ಇಂದು ಏನೂ ತಿಳಿದವಂತೆ ನನ್ನೊಂದಿಗೆ ಬೇರೆಯವರ ಹಾಗೆ ಮಾತಾಡ್ತಿದ್ದಾನಲ್ಲ. ಇವನು ಹೇಗೆ ಇಷ್ಟೊಂದು ಹೃದಯಹೀನ ಮತ್ತು ಕ್ರೂರಿಯಾಗಿರಲು ಸಾಧ್ಯ ಎಂದು ಒಳಗೊಳಗೆ ಕಣ್ಣೀರನ್ನು ಹಾಕ್ತಾಳೆ. ಆ ವಿಶಾಲವಾದ ಕೋಣೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಸುಹಾಸ್ ಕೋಣೆಯೊಳಗೆ ಬರುತ್ತಿದ್ದಂತೆಯೇ ಜಗತ್ತಿನ ಸಂಪರ್ಕವನ್ನೇ ಕತ್ತರಿಸುವಂತೆ ಬಾಗಿಲನ್ನು ಜೋರಾಗಿ ಮುಚ್ಚಿ ಚಿಲಕ ಹಾಕ್ತಾನೆ. ಆ ಕ್ಷಣದಲ್ಲಿ ಆ ಮುಚ್ಚಿದ ಕೋಣೆಯೊಳಗೆ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನೋದು ಆವರಿಸಿತ್ತು. ಇಡೀ ಕೋಣೆಯಲ್ಲಿ ಕೇವಲ ಅವರಿಬ್ಬರ ತೀವ್ರವಾದ ಉಸಿರಾಟದ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಅಶ್ವಿನಿ ಆತಂಕದಿಂದ ಸುತ್ತಲೂ ಕಣ್ಣನ್ನು ಹಾಯಿಸಿದ್ಲು. ಹೇಗೋ ಅವಳಿಗೆ ಅಲ್ಲಿ ತೀವ್ರವಾದ ಅಪಾಯದ ಅನುಭವ ಆಯ್ತಿತ್ತು. ಅವಳ ಇಡೀ ದೇಹವು ಒಳಗೊಳಗೆ ನಡುಗಲು ಪ್ರಾರಂಭಿಸಿತು. ನೀನು ಏನು ಮಾಡ್ತಾ ಇದೆಯಾ ಸುಹಾಸ್? ತಕ್ಷಣ ತನ್ನನ್ನು ಹೋಗಲು ಬಿಡು ಅಂತ ಅವಳು ರೋಷದಿಂದ ಕೂಗಿದ್ಲು. ಆದರೆ ಅವಳ ಮಾತು ಮುಗಿಯುವ ಮುನ್ನವೇ ಮುಂದಿನ ಕ್ಷಣ ಸುಹಾಸ್ ಅತ್ಯಂತ ಸಲೀಸಾಗಿ ಅವಳನ್ನು ಎತ್ತಿ ವೇಗವಾಗಿ ಗೋಡೆಗೆ ಹೊತ್ತಿ ನಿಲ್ಲಿಸ್ತಾನೆ. ಅವರಿಬ್ಬರ ದೇಹಗಳು ಒಂದಕ್ಕೊಂದು ಬಿಗಿಯಾಗಿ ಹೊತ್ತಿಕೊಂಡವು. ಸುಹಾಸ್ನ ತೀವ್ರ ಕೋಪದಿಂದ ಕೂಡಿದ ಬಿಸಿ ಉಸಿರು ಅವಳ ಕಿವಿಗಳನ್ನು ಮುಟ್ತಾ ಇತ್ತು. ಅಶ್ವಿನಿ ಇದ್ದಕ್ಕಿದ್ದಂತೆ ಅವನ ಹಿಡಿತದಿಂದ ಮುಕ್ತಳಾಗಲು ಚಡಪಡಿಸುವುದನ್ನು ನಿಲ್ಲಿಸಿದ್ಲು. ಅವಳು ಗೋಡೆಗೆ ಹೊರಗಿ ತನ್ನ ದೇಹವನ್ನು ನೇರಗೊಳಿಸಿದ್ಲು. ತಿಳಿದಂತೆ ಅವಳು ತನ್ನ ಉಸಿರಾಟದ ವೇಗವನ್ನು ತಗ್ಗಿಸಿ ನಿಧಾನಗೊಳಿಸಿದ್ಲು. ಏಕೆಂದರೆ ಅವಳು ಸ್ವಲ್ಪ ವೇಗವಾಗಿ ಉಸಿರಾಡಿದರೂ ಅವಳ ಎದೆ ತನ್ನ ಮುಖದ ತೀರ ಹತ್ತಿರ ನಿಂತಿರುವ ಸುಹಾಸ್ನಿಗೆ ಮುಟ್ತಿತ್ತು.
ಈ ಮಾರಣಾಂತಿಕ ಮೌನ ಆವರಿಸಿದಲ್ಲಿ ಅಶ್ವಿನಿ ನೋವಿನಿಂದ ಅಲ್ಲುಗಡಿತಾ ಇದ್ದಾಳೆ. ಅವಳ ಮನಸ್ಸು ನೂರಾರು ಆಲೋಚನೆಗಳು ತೀವ್ರವಾಗಿ ಒದ್ದಾಡ್ತಾ ಇದೆ. ಇಷ್ಟೇ ಸಮಯ ಕಳೆದರೂ ಅವಳ ಮೇಲೆ ಹಾಕಿದ್ದ ದೈಹಿಕ ಒತ್ತಡ, ಹಿಡಿತ ಮೊದಲಿನಂತೆಯೇ ಬಿಗಿಯಾಗಿತ್ತು. ಆದಾಗ್ಯೂ ಅವರಿಬ್ಬರ ನಡುವಿನ ಸಂಬಂಧ ಬಹಳ ಹಿಂದೆಯೇ ಬದಲಾಗಿ ಹೋಗಿತ್ತು. ಅಶ್ವಿನಿ ತನ್ನ ಮುಷ್ಟಿಯನ್ನು ಬಿಗಿದುಕೊಂಡು ಹೇಗೋ ತನ್ನನ್ನು ತಾನು ಶಾಂತಗೊಳಿಸೋಕ್ಕೆ ಪ್ರಯತ್ನಿಸಿದ್ದಾಳೆ. ನಾವು ಈಗಾಗಲೇ ವಿಚ್ಛೇದನ ಪಡೆದಿದ್ದೇವೆ ಮಿಸ್ಟರ್. ನಾನು ಇನ್ನು ಮುಂದೆ ಈ ವ್ಯಕ್ತಿಯ ಮುಂದೆ ಸೋಲ್ಲೇಬಾರ್ದು. ನನ್ನ ದೌರ್ಬಲ್ಯವನ್ನು ತೋರಿಸಬಾರ್ದು. ಐ ಆಮ್ ಸ್ಟ್ರಾಂಗ್ ಎಂದು ಅವಳು ಗಟ್ಟಿಯಾಗಿ ಯೋಚಿಸ್ತಾ ಇದ್ದಾಳೆ. ಖಂಡಿತ ಇದರ ಬೇಡ ಅಶ್ವಿನಿ ಎಂದು ತನ್ನ ಮನಸ್ಸಿಗೆ ತಾನೇ ಧೈರ್ಯ ತುಂಬಿಕೊಂಡು ಧೈರ್ಯವಾಗಿ ಇರೋಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾಳೆ. ಆಳವಾದ ಉಸಿರನ್ನು ತೆಗೆದುಕೊಂಡು ಅತ್ಯಂತ ಶಾಂತ ಹಾಗೂ ಸದ್ದಿಲ್ಲದ ಧ್ವನಿಯಲ್ಲಿ ಹೇಳ್ತಾಳೆ, ಸುಹಾಸ, ಮೊದಲು ನನ್ನ ಹೋಗಲು ಬಿಡಿ. ನಿಮಗೆ ನನ್ನ ಬಳಿ ಏನಾದರೂ ಹೇಳುವುದಿದ್ರೆ ನಾವು ದೂರ ನಿಂತು ನಾಗರಿಕರ ರೀತಿ ಮಾತಾಡಬಹುದಲ್ವಾ? ಈ ರೀತಿ ಅನಾಗರಿಕರ ಹಾಗೆ ವರ್ತಿಸಬಾರ್ದು. ಅವಳ ಬಾಯಿಂದ ಅಷ್ಟೊಂದು ಗಂಭೀರ ಶಾಂತವಾದ ಸ್ವರವನ್ನು ಕೇಳಿ ಸುಹಾಸ್ ಒಂದು ಕ್ಷಣ ತೀವ್ರವಾಗಿ ದಿಗ್ಭ್ರಮೆಗೊಳ್ತಾನೆ ಇದ್ದಾನೆ. ಸ್ವಲ್ಪ ಸಮಯದ ನಂತರ ಅವನು ಒಂದು ಹೆಜ್ಜೆ ಹಿಂದಿಟ್ಟು ಸರಿದನಾದರೂ ಅವಳ ಮಣಿಕಟ್ಟಿನ ಮೇಲಿದ್ದ ತನ್ನ ಬಿಗಿ ಹಿಡಿತವನ್ನು ಮಾತ್ರ ಅವನು ಸಡಿಲಗೊಳಿಸಲೇ ಇಲ್ಲ. ಸುಹಾಸ್ ಸ್ವಲ್ಪ ಹಿಂದೆ ಸರಿದಿದ್ದರಿಂದ ಅಶ್ವಿನಿ ಸ್ವಲ್ಪ ನಿರಾಳಲಾದ್ಲು. ಹೌದಾ, ನನ್ನ ಬಳಿ ನಿನಗೆ ಏನೂ ಹೇಳೋಕ್ಕಿಲ್ವೇ ಅಶ್ವಿನಿ? ತನ್ನ ತೀಕ್ಷ್ಣ ಕಣ್ಣುಗಳಿಂದ ಅವಳನ್ನು ಹಳೆಯುತ್ತಾ ಕೇಳ್ತಾನೆ. ಅವಳ ಮುಖಭಾವದಲ್ಲಿ ತನ್ನ ತಣ್ಣನೆಯ ಬದಲಾವಣೆಯನ್ನು ನೋಡಿದಂಥ ಸುಹಾಸ ಕೋಪದಿಂದ ತನ್ನ ಕಣ್ಣುಗಳನ್ನು ಮತ್ತಷ್ಟು ಕಿರಿದಾಗಿಸ್ದ. ಆದರೆ ಅಶ್ವಿನಿ ಈಗಾಗಲೇ ಎಲ್ಲವನ್ನ ಯೋಚಿಸಿ ಮುಗಿಸಿದ್ದಾಳೆ. ಒಂದು ಕ್ಲಾರಿಟಿಲಿದ್ದಾಳೆ. ಅವನು ನನ್ನ ಗಂಡ ಅಲ್ಲ, ನಾನು ಡೈವರ್ಸ್ ಆಗಿರುವಂಥದ್ದು ಅಂತ. ಆದ್ದರಿಂದ ಅವನ ಬೆದರಿಕೆಯ ಮಾತುಗಳಿಗೆ ಅವಳ ಹೃದಯ ಈ ಬಾರಿ ಕಿಂಚಿತ್ತೂ ನಡುಗಲಿಲ್ಲ. ಹೀಗೆ ಹೇಳಿದ್ಲು, ಮಿಸ್ಟರ್ ಸುಹಾಸ್, ನಾನು ಪದೇ ಪದೇ ಹೇಳ್ತಿದ್ದೀನಿ, ನಾವು ವಿಚ್ಛೇದನ ಪಡೆದು ಇಂದಿಗೆ 6 ವರ್ಷಗಳು ರನ್ನಿಂಗ್ ಆಗ್ತಾಯಿದೆ. ಹೀಗಿರುವಾಗ ನಾನು ನಿಮಗೆ ಹೊಸದಾಗಿ ಹೇಳೋಕ್ಕೆ ಏನೂ ಉಳಿದಿಲ್ಲ. ನಿಮ್ಮ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲದೇ ನಾನು ಹೊರಗಡೆ ಹೋಗಿದ್ದೀನಿ. ಅವಳು ತನ್ನ ವಾಕ್ಯವನ್ನು ಮುಗಿಸಿದ ತಕ್ಷಣ ಸುಹಾಸ್ನ ಸಿಟ್ಟು ಮಿತಿ ಮೀರಿ ಹೋಯಿತು. ಅವನು ಆವೇಶದಿಂದ ತಕ್ಷಣವೇ ಅವಳ ದವಡಿಯನ್ನು ಕೈಯಿಂದ ಅತ್ಯಂತ ಬಿಗಿಯಾಗಿ ಹಿಡ್ಕೊಂಡ. ಅವನ ಹಠಾತ್ ಬಲವಾದ ಹಿಡಿತ ಆ ನೋವಿನಲ್ಲಿ ನೇರವಾಗಿ ಅವಳ ಕಣ್ಣುಗಳನ್ನು ಎದುರಿಸಬೇಕಾಯಿತು. ಆ ಕಣ್ಣುಗಳಲ್ಲಿ ನೀರು ಜಿನುಗ್ತಾ ಇತ್ತು. ಆ ನೋವನ್ನು ಯಾರಿಗೂ ಹೇಳ್ಕೊಡೋಕ್ಕಾಗ್ತಿರ್ಲಿಲ್ಲ. ನೀನು ಏನಂತ ಹೇಳ್ತಾ ಇದೆಯಾ? ಸುಹಾಸ್ನ ಕಣ್ಣುಗಳಲ್ಲಿ ಕೋಪ, ಆಕ್ರೋಶ ಉರಿತಾ ಇದೆ. ಆ ಕಣ್ಣುಗಳಿಂದ ಕಿಡಿಗಳು ಆರಬಲ್ಲವು ಎಂಬಂತೆ ರೌದ್ರಾವತಾರ ಇದೆ. ದವಡಿಯ ನೋವಿನಿಂದ ಬಳಲ್ತಾ ಇರೋ ಅಶ್ವಿನಿಗೆ ಪದೇ ಪದೇ ಈ ರೀತಿ ದೈಹಿಕವಾಗಿ ಹಿಂಸೆ ಕೊಡ್ತಾನೆ ಇದ್ದಾನೆ ಈ ಸುಹಾಸ್. ಅವಳು ಪಾಪ ಏನು ಮಾಡೋಕ್ಕಾಗದೆ ಸುಮ್ಮನೆ ಮೌನವಾಗಿ ನೋಡ್ತಿದ್ದಾಳೆ. ಮುಂದೆ ಏನಾಗಬಹುದು? ಇವರಿಬ್ಬರು ಒಂದಾಗ್ತಾರಾ? ಮಕ್ಕಳಿಗೋಸ್ಕರ ಆದರೂ ಒಂದಾಗ್ತಾರಾ? ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೊತೆಲಿದ್ದಾಗ ಪ್ರೀತಿ ಕೊಡದೇ ಇರೋ ಸುಹಾಸ್ಗೆ ಈಗ ದೂರ ಹೋಗಿ ತನ್ನ ಲೈಫ್ನ ಸೆಟಲ್ ಮಾಡಿಕೊಂಡು ಒಂದು ಹೆಸರು ತೊಗೊಂಡಿರೋಂಥ ಈಕೆ ಬೇಕಂತೆ. ಅವಳು ಆತ ಗಂಡನನ್ನು ಒಪ್ಕೋಬೇಕಾ ಅಥವಾ ನಿರಾಕರಿಸಬೇಕಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಬರೆದು ತಿಳಿಸ್ಬೋದು. ಧನ್ಯವಾದ. ನೀವಿನ್ನೂ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಕಥೆಗಳನ್ನು ನೋಡ್ತಾ ಇರೋರು ತುಂಬ ಜನ, 3/4 ಭಾಗ ಸಬ್ಸ್ಕ್ರೈಬರ್ಸ್ ಆಗದೇ ಇರೋಂಥವರೇ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಥೆಯನ್ನು ನೋಡಿ.